ಗೊತ್ತಾಗ್ತದೆ. ನಮ್ಮ ಕಬ್ಬಿನ ಹೋದ ಅವ್ರು ತಯಾರು ಮಾಡಿ ಮತ್ತು ನಮ್ಗೆ ಮಾರುವಂಥ ನಮ್ಮ ಕಣೀಜ್ ಖುಲ್ಲಾಗಿರ್ತದೆ. ದುಡ್ಡು ನಮ್ಗೆ ಹೋಗಿಬಿಡ್ತು. ಇವತ್ತು ಡಾಲರ್ ಮುಂದೆ ನಮ್ಮ ನೋಟ್ ರೂಪಾಯಿ 100 ನೆನಪಿಲ್ಲ ನಮಗೆ. ಹಿಂಗಿದ್ದಾಗ ನಮ್ಮಲ್ಲಿ ಎಕ್ಸ್ಪೋರ್ಟೇ ಇಲ್ಲ, ಎಲ್ಲ ಇಂಪೋರ್ಟ್. ಎಕ್ಸ್ಪೋರ್ಟ್ ಏನೋ ಇವಾಗ ಖನಿಜಗಳು, ಕಚ್ಚಾ ವಸ್ತುಗೆ ಎಷ್ಟು ಕೊಡೋ ರಾಯಲ್ಟಿ ಅವು ವಿದೇಶಿಯಾಗಿ, ಇಲ್ಲಿಗಿಂತ ಹೆಚ್ಚು ಕೊಡ್ಬೋದಿಲ್ಲ ಅಂತಲ್ಲ. ಆದರೆ ಅದರಿಂದ ಆಗುವುದಿಲ್ಲ. ನಾವು ಕಾಡು ನಾಶ ಆಗ್ಲಿಕ್ಕತ್ತದಲ್ರಿ, ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ, ಬದುಕು ನಾಶ ಆಗ್ತದೆ. ನಮ್ಮ ನದಿ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ ಕಾಡು ಕಡಿಯೋದ್ರಿಂದಾಗೆ. ಇದನ್ನೆಲ್ಲ ವಿಚಾರದಲ್ಲಿ ಹಿಡ್ಕೊಂಡು ನಮ್ಮ ಖಂಡ್ರೆಯವರು ಇದನ್ನು ಮೊದಲು ತಡಿಬೇಕು. ಈಗ ಹೆಂಗೆ ಈ ಒಂದು ಸಂಡೂರಿನ ದೇವದಾರಿ ಅರಣ್ಯ ಉಳಿಸ್ಕೊಂಡ್ರು, ಅದೇ ರೀತಿ ಈ ಚಿಂಕಾರದಲ್ಲಿ ಕೈಗಾರಿಕೆಯನ್ನು ಸಹಿತ ತಡೆದು ನಿಲ್ಲಿಸಬೇಕು. ಇದು ಜವಾಬ್ದಾರಿ ಖಂಡ್ರೆ ಅವ್ರದ್ದು ಅಂತ ಹೇಳ್ತಾ, ಈ ಸರ್ಕಾರದ ಜವಾಬ್ದಾರಿ ಹೌದು ಅಂತ ಹೇಳ್ತಾ, ಇಲ್ಲಿ ಹೋರಾಟಗಳಿಗೆ ಬೆಲೆ ಇಲ್ಲ, ಆಂದೋಲನದಾರಿಗೂ ಬೆಲೆ ಇಲ್ಲ. ಕೇವಲ ಆಂದೋಲನ ಮಾಡುವಂಥ ಪ್ರಸಂಗ ಅಷ್ಟ ಬಂದದ. ಮತ್ತು ಮೀಡಿಯಾ ಅಂತಿಂಥ ಧ್ವನಿ ಎತ್ತುವುದೇ ಇಲ್ಲ, ಭಾಳ ಕಡಿಮೆ. ಎಲ್ಲೂ ಒಂದಿಷ್ಟು ಜವಾಬ್ದಾರಿ ಅದು ಇದ್ದಾವಿಲ್ಲ ಅಂತಲ್ಲ, ಭಾಳ ಕಡಿಮೆ ಪತ್ರಿಕೆಗಳು ಮತ್ತು ಮೀಡಿಯಾ ಮಾಡ್ತಾ ಇದ್ದಾವೆ. ಹೀಗಾಗಿ ಇವ್ರ ಧ್ವನಿಗೆ ಯಾವುದೇ ಬೆಲೆ ಇಲ್ದಂಗೆ ಆಗಿದೆ. ಯಾಕೆಂದರೆ 1 ವರ್ಷದ ಮೇಲೆ ದೆಹಲಿ ಸುತ್ತಮುತ್ತ ರೈತರು ಚಳವಳಿ ಮಾಡಿ 700-800 ಮಂದಿನ ಕಳ್ಕೊಂಡ್ರು ಸಹಿತ ಕಲಿಗೆ ಬರೀ ಕಾಲೇ ಹಿಂದೆ ತಗೊಂಡ್ರು ಅಷ್ಟೇ, ಇನ್ನು ಸತ್ತಿಲ್ಲದು ಜೀವಂತದ. ಇದು ನಮ್ಮ ನೆನಪಲ್ಲಿ ಅಂತ ಹೇಳ್ತಾ, ಈ ಒಂದು ನಮ್ಮ SR ಹಿರೇಮಠ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲ ಸೂಚಿಸ್ತಾ, ಅದೇ ಕಾಲಕ್ಕೆ ನಮ್ಮ ಗಿರಿಧರ್ ಕುಲಕರ್ಣಿ ಅವರ ಪತ್ರಕ್ಕೂ ನಾವು ಬೆಂಬಲ ಸೂಚಿಸ್ತಾ, ಇದು ನಿಲ್ಲಿ ಅಂತೇಳಿ ಖಂಡ್ರೆಯವ್ರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ, ಇನ್ನು ತಡೀರಿ, ಕಾಡು ಉಳಿಸ್ರಿ, ಕಾಡಿನ ಜೊತೆಗೆ ವನ್ಯಜೀವಿಗಳನ್ನ ಉಳಿಸ್ರಿ ಅಂತ ಮತ್ತೊಮ್ಮೆ ಬೇಡ್ಕೊಳ್ತಾ, ನಮ್ಮ ಮನಸ್ಸಿಗೆ ಮತ್ತೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೆ